ರೀಸೆಂಟ್ಲಿ ನಾನು ನಮ್ಮ ಟೀಮು ಒನ್ ಆಫ್ ದ ಬಿಗ್ ಫಂಡ್ ಮ್ಯಾನೇಜರ್ ಅನ್ನ ಮೀಟ್ ಆಗಿದ್ವಿ. ಇವ್ರು ಮ್ಯಾನೇಜ್ ಮಾಡ್ತಿರೋ ದುಡ್ಡು 11,000 ಕೋಟಿ ಇದೆ. ಇವ್ರು ಜಸ್ಟ್ ನಮ್ ದುಡ್ಡು ಮಾತ್ರ ಮ್ಯಾನೇಜ್ ಮಾಡ್ತಿಲ್ಲ, FIS ದುಡ್ಡು ಕೂಡ ಮ್ಯಾನೇಜ್ ಮಾಡ್ತಾರೆ, ಮತ್ತೆ ಇಂಡಿಯನ್ ನೇವಿಯ ರಿಟೈರ್ಮೆಂಟ್ ಫಂಡ್ ಕೂಡ ಮ್ಯಾನೇಜ್ ಮಾಡ್ತಾರೆ. ಇವ್ರನ್ನ ನಾವು ರೀಸೆಂಟ್ಲಿ ಮೀಟ್ ಆದಾಗ ನಮಗೆ ಸಿಕ್ಕಿದ ಇನ್ಫಾರ್ಮೇಶನ್ ಏನಂದ್ರೆ ಇವ್ರು ಹೇಳ್ತಿದ್ದಾರೆ ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗ್ಬಹುದು ಅಂತ. ಇವ್ರು ಮಾತ್ರ ಅಲ್ಲ, ನಾವು ಮೀಟ್ ಆಗೋ ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜರ್ಗಳು ಕೂಡ ಎಲ್ಲರೂ ಕೂಡ ವರ್ಸ್ಟ್ ಈಸ್ ಓವರ್, ಇವಾಗ ಮಾರ್ಕೆಟ್ ರಿಕವರ್ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ನಾವ್ ಈ ತರ ಫಂಡ್ ಮ್ಯಾನೇಜರ್ಗಳು ಬಾಯಲ್ಲಿ ಈ ತರ ವರ್ಡ್ ನಾವು ಕೇಳ್ತಿರೋದು ಇದೇ ಫಸ್ಟ್ ಟೈಮ್. ಹಾಗಿದ್ರೆ ಇಲ್ಲಿಂದ ಮಾರ್ಕೆಟ್ ನಿಜವಾಗ್ಲೂ ರಿಕವರ್ ಆಗುತ್ತಾ? ಇವ್ರು ಜಸ್ಟ್ ಬಾಯಿ ಮಾತಿಗೆ ಹೇಳ್ತಿದಾರ ಅಥವಾ ಡೇಟಾ ಇಟ್ಕೊಂಡು ಹೇಳ್ತಿದಾರ? ನಿಜವಾಗ್ಲೂ ಡೇಟಾ ಏನ್ ಹೇಳುತ್ತೆ? ಮಾರ್ಕೆಟ್ ನಿಜವಾಗ್ಲೂ ರಿಕವರ್ ಆಗುತ್ತಾ? ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಮತ್ತೆ ಇಲ್ಲಿ ಏನೇ ಮಾತಾಡ್ತಿದ್ರು ಕೂಡ ಎಲ್ಲ ಡೇಟಾ ಆಧಾರಿತ, ನಂದು ಯಾವುದೋ ಓನ್ ವ್ಯೂ ಅಲ್ಲ, ಆಲ್ರೆಡಿ ಮಾರ್ಕೆಟಲ್ಲಿರೋ ಡೇಟಾ ಇಟ್ಕೊಂಡೇ ಮಾತಾಡ್ತಾ ಇರೋದು. ಇದನ್ನ ನೋಡಿ ಯಾವುದೇ ರೀತಿ ಬೈಸಲ್ ಡಿಸಿಷನ್ನ ತಗೊಂಡ್ಬೇಡಿ. ನಾವು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು. ಏನಂದ್ರೆ ಮಾರ್ಕೆಟಲ್ಲಿ ಏನಾಗಿತ್ತು ಅಂತ. 2024 ಸೆಪ್ಟೆಂಬರ್ ಅಲ್ಲಿ ಮಾರ್ಕೆಟ್ ಪೀಕ್ ಆಗುತ್ತೆ, ಅಂದ್ರೆ ನಿಫ್ಟಿ ಸೆನ್ಸೆಕ್ಸ್ ಪೀಕ್ ಆಗುತ್ತೆ. 2022ರಲ್ಲಿ 16,000 ಇದ್ದ ನಿಫ್ಟಿ 2024 ಬರೋಷ್ಟೊತ್ತಿಗೆ 26,000 ಟಚ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ನಿಫ್ಟಿ ಅರೌಂಡ್ 5 to 6% ಕೆಳಗೆ ಇದೆ. ಅಂದ್ರೆ ಕಳೆದ 2 ವರ್ಷದಿಂದ ನಿಫ್ಟಿ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ, ಅದಲ್ಲದೆ ಮೈನಸ್ ಅಲ್ಲಿ ಇದೆ. ಇದಕ್ಕೆ ರೀಸನ್ ಬಂದ್ಬಿಟ್ಟು ನಾನಾ ರೀಸನ್ಗಳಿದಾವೆ. ಮೇನ್ ರೀಸನ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್. ಅಂದ್ರೆ ನಾನು 2024ರಲ್ಲೇ ವಿಡಿಯೋ ಮಾಡಿದ್ದೆ, ಏನಂದ್ರೆ ವ್ಯಾಲ್ಯೂಯೇಷನ್ ಆಫ್ ದಿ ನಿಫ್ಟಿ ಇವಾಗ ತುಂಬಾ ಕಾಸ್ಟ್ಲಿ ಆಗಿ ಕಾಣ್ತಾ ಇದೆ. ಮಾರ್ಕೆಟ್ ಸುಮ್ಮನೆ ಮೇಲೆ ಹೋಗ್ತಾ ಇದೆ, ಯಾವುದೇ ರೀಸನ್ ಇಲ್ದಂಗೆ ಇದು ತುಂಬಾ ಕಾಸ್ಟ್ಲಿ ಆಗಿದೆ, ಓವರ್ ವ್ಯಾಲ್ಯೂಡ್ ಆಗ್ತಿದೆ ಮಾರ್ಕೆಟ್ ನನಗೆ ಅನಿಸ್ತಾ ಇದೆ ಅಂತ ನಾನು ವಿಡಿಯೋ ಮಾಡಿದ್ದೆ. ಅದಾದ್ಮೇಲಿಂದ ಮಾರ್ಕೆಟ್ ಕೆಳಗೆ ಬಿತ್ತು. ಅದೇ ರೀತಿ ಅದು ನನ್ನ ಒಬ್ಬನ ಮಾತು ಮಾತ್ರ ಅಲ್ಲ, ನೀವು ಯಾವ್ದಾನ ಫಂಡ್ ಮ್ಯಾನೇಜರ್ ಕೇಳಿ, ಆ ಟೈಮಲ್ಲಿ ಎಲ್ಲರೂ ಕೂಡ ಮಾರ್ಕೆಟ್ಗೆ ಬೈತಿದ್ರು. ಬಿಕಾಸ್ ಯಾಕಂದ್ರೆ ಜನಗಳು ಏನ್ ಮಾಡ್ತಾರೆ ಗೊತ್ತಾ, ಜನಗಳು ಕೆಳಗಿರ್ಬೇಕಾದ್ರೆ ಅದ್ರ ಕಡೆ ಕಣ್ಣು ಹಾಕಲ್ಲ, ಗಮನನೂ ಕೊಡಲ್ಲ. ಅದೇ ಮೇಲಿರ್ಬೇಕಾದ್ರೆ ನಾನ್ ಫಸ್ಟ್ ಅಂತ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನ ಓಡೋಕೋದ್ರೆ ಬಾಲ ಹಿಡಿಯೋದು ಅಂತ ಅಂತಾರೆ. ಆ ಟೈಮಲ್ಲಿ ಜನ ಹಂಗೆ ಮಾಡ್ತಿದ್ರು, ಸಿಕ್ಕ ಶೇರ್ಗಳನ್ನ ಸಿಕ್ಕ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಮಾರ್ಕೆಟ್ ಡೈಲಿ ಮೇಲೆ ಹೋಗ್ತಿತ್ತು ಅವಾಗ. ಇದರಿಂದ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಬಂದಿತ್ತು. ಎಲ್ಲರೂ ದುಡ್ಡು ಮಾಡ್ತೀವಿ ಅಂತ ಮಾರ್ಕೆಟ್ ಅಲ್ಲಿ ಪರ್ಸನಲ್ ಲೋನ್ ತಗೊಂಡು ಗೋಲ್ಡ್ ಅಡೈಟ್ ಎಲ್ಲ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋರು. ಇದರಿಂದ ಫಂಡ್ ಮ್ಯಾನೇಜರ್ಗಳು ಕೂಡ ಮಾರ್ಕೆಟ್ ಬಗ್ಗೆ ಭಯ ಪಡ್ತಿದ್ರು ಅವಾಗ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಜಾಸ್ತಿ ಇತ್ತು, ಅಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಮಾಡೋದು ಕಷ್ಟ ಅಂತ ಈವನ್ ನಮಗೂ ಕೂಡ ಅನಿಸ್ತಾ ಇತ್ತು. ಬಟ್ ಆದ್ರೆ ಮಾರ್ಕೆಟ್ ಇವತ್ತೇ ಮೇಲೋಗುತ್ತೆ ಅವತ್ತೇ ಕೆಳಗೆ ಬರುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದ್ರೆ ಇದೇ ಡೌನು ನಾನು ಇಲ್ಲೇ ದುಡ್ಡು ಹಾಕಬೇಕು, ಇದೇ ಅಪ್ಪು ನಾನು ಇಲ್ಲೇ ಸೆಲ್ ಮಾಡ್ಬೇಕಂತ ಯಾರ ಕೈಲೂ ಕಂಡಿಡಿಯಕ್ಕಾಗಲ್ಲ. ಯಾಕಂದ್ರೆ ಮಾರ್ಕೆಟ್ ವರ್ಕ್ ಆಗೋದೇ ಹೆಂಗೇನೆ. ಕೋವಿಡ್ ಅಲ್ಲಿ ಮಾರ್ಕೆಟ್ ಕೆಳಗೆ ಬಿತ್ತಲ್ಲ, 2020 ಮಾರ್ಚ್ 26ನೇ ತಾರೀಕು ಮಾರ್ಕೆಟ್ ಬಾಟಮ್ ಔಟ್ ಆಯ್ತು. ಅವತ್ತು 7,500 ರೂಪಾಯಿ ಸಮಥಿಂಗ್ ನಿಫ್ಟಿ ಬಂದಿತ್ತು. ಅಲ್ಲಿಂದ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ 2 ತಿಂಗಳು ಅಥವಾ 3 ತಿಂಗಳು ಬಂದು ಏನಾದ್ರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರೊಂದು 50-60% ರಿಟರ್ನ್ ಅನ್ನ ಮಿಸ್ ಮಾಡ್ಕೊಂತಾ ಇದ್ರು. ಯಾಕಂದ್ರೆ ಮಾರ್ಕೆಟ್ ಹಂಗೇನೆ 2 ವರ್ಷ 3 ವರ್ಷ ಹೋಗ್ದಲೇ ಇರೋದು, 6 ತಿಂಗಳಲ್ಲಿ ಹೋಗ್ಬಿಡುತ್ತೆ, 3 ತಿಂಗಳಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡಕ್ ಹೋಗ್ಬಾರ್ದು. ಇವತ್ತೇ ಹೋಗುತ್ತೆ, ಇದೇ ಬಾಟಮ್ಮು ಇದೇ ಅಪ್ಪು ಅಂತ ಪ್ರಿಡಿಕ್ಟ್ ಮಾಡಕ್ ಹೋಗ್ಬಾರ್ದು. ನಾನು ಒಂದ್ಸಲ ವಾರನ್ ಬಫೆಟ್ ಎಕ್ಸಾಂಪಲ್ ತಗೊಂಡು ಹೇಳಿದ್ದೆ. ಒಂದು ವ್ಯಾಲ್ಯೂಯೇಷನ್ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಟ್ಯಾರಿಫ್ ಪ್ರಾಬ್ಲಮ್. ನೀವೆಲ್ಲ ಟ್ಯಾರಿಫ್ ಇಂದ ಅನುಭವಿಸಿದಿರಲ್ಲ, ಯಾವ ರೀತಿ ಟ್ರಂಪ್ ಬಂದ್ಬಿಟ್ಟು ಆಗ್ಲೆಲ್ಲ ಹೊಸ ಟ್ಯಾರಿಫ್ ಹಾಕೋನು. ಫಸ್ಟ್ 10%, ಆಮೇಲೆ 15%, ಆಮೇಲೆ 50%, ಆಮೇಲೆ 500% ಟ್ಯಾರಿಫ್ ಹಾಕ್ತೀನಿ ಅಂತ ಒಂದ್ಸಲ ಎದುರಿಸಿದ ರಷ್ಯಾ ಹತ್ರ ನೀವೇನಾದ್ರು ಕ್ರೂಡ್ ಆಯಿಲ್ ಬೈ ಮಾಡಿದ್ರೆ ಅಂತ. ಪದೇ ಟ್ಯಾರಿಫ್ ಹಾಕಿ ಮಾರ್ಕೆಟ್ಗೆ ಎಫೆಕ್ಟ್ ಮಾಡ್ತಿದ್ದ. ಮತ್ತದು ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಬ್ಯಾನ್ ಮಾಡ್ತು. ಈಗ ಒಂದು ಮಾತುಕತೆ ಆಗ್ತಾ ಇದೆ, ಟ್ಯಾರಿಫ್ದು ಇವಾಗ ಸಾಲ್ವ್ ಆಗ್ತಾ ಇದೆ, ಇಶ್ಯೂ ಸಾಲ್ವ್ ಆಗ್ತಾ ಇದೆ. ಇನ್ನೊಂದು ಬಂದು ಇಸ್ರೇಲ್-ಇರಾನ್ ವಾರ್. ಈ ಇಸ್ರೇಲ್-ಇರಾನ್ ವಾರು ಕೂಡ ನಮ್ಮ ಮಾರ್ಕೆಟ್ಗೆ ಸಖತ್ ಎಫೆಕ್ಟ್ ಮಾಡ್ತು. 22,000 ಬಂದಿತ್ತು ನಿಫ್ಟಿ, 22,000 ಕೆಳಗೆ ಬಂದಿತ್ತು ನಿಫ್ಟಿ ಈ ವಾರಿಂದ. ಇದು ಮಾರ್ಕೆಟ್ಗೆ ಸಖತ್ ಎಫೆಕ್ಟ್ ಮಾಡ್ತು. ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರಿಂದ ನಮ್ಮ ಇಂಡಿಯಾಗೆ ಇದು ಭಯಂಕರ ಎಫೆಕ್ಟ್ ಆಗುತ್ತೆ ಅಂತ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡಿತ್ತು. ಬಟ್ ಇವಾಗ ವಾರ್ ನಿಲ್ಲೋ ತರ ಕಾಣ್ತಾ ಇದೆ. ಇಲ್ಲೊಂದು ವಾರ್ ಆಡ್ತಾ ಇದ್ದಾರೆ, ಬಟ್ ಕಂಪ್ಲೀಟ್ಲಿ ನಿಂತಿಲ್ಲ, ಬಟ್ ಸ್ಟಿಲ್ ಕಮ್ಮಿ ಆಗಿದೆ. ಇನ್ನೊಂದು ನಾವೇನ್ ನೋಡ್ಬೇಕಂದ್ರೆ ವಾರ್ ನಿಲ್ಲುತ್ತೋ ಸ್ಟಾರ್ಟ್ ಆಗುತ್ತೋ ಇವೆಲ್ಲ ನೋಡೋದಕ್ಕಿಂತ ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡಬೇಕು. ಅದರಲ್ಲೂ ಕೂಡ ನಾವು ಬ್ರೆಂಟ್ ಕ್ರೂಡ್ ನ ಚೆಕ್ ಮಾಡಬೇಕು. ಬ್ರೆಂಟ್ ಕ್ರೂಡ್ ಇವತ್ತಿನ ಪ್ರೈಸ್ ಬಂದ್ಬಿಟ್ಟು $78 ಇದೆ. 72 ಲೋ ಬಂದಿತ್ತು, ಮತ್ತೆ ರೀಸೆಂಟ್ಲಿ ಇದರಿಂದ ಮತ್ತೆ ಮೇಲೋಗಿದೆ. ಬಟ್ ಹೈ ಎಷ್ಟೋಗಿತ್ತು ಗೊತ್ತಾ? $120 ಹೋಗಿತ್ತು ಹೈ. ಅಲ್ಲಿಂದ ಇಲ್ಲಿಗೆ ಬಂದಿದೆ. ಮತ್ತೆ ಇದಿಲ್ಲೇ ಸೆಟ್ಲ್ ಆಗ್ಬೋದು, ಇಲ್ಲ ಕೆಳಗೂ ಬರ್ಬೋದು. ವಾರ್ ಏನಾದ್ರು ನಿಂತ್ಕೊಂಡ್ರೆ ಕೆಳಗೂ ಬರ್ಬೋದು, ಅಥವಾ ಇನ್ನೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು 5-10% ಮೇಲೋಗ್ಬೋದು. ಬಟ್ ಈಗಿರೋ ಸಿಚುವೇಶನ್ ಪ್ರಕಾರ ನಮ್ಮ ಇಂಡಿಯಾಗೆ ನಿಜವಾಗ್ಲೂ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಏಪ್ರಿಲ್ ಅಲ್ಲಿ ಇದ್ದಷ್ಟು. ಮತ್ತೆ ಈ ಫಂಡ್ ಮ್ಯಾನೇಜರ್ಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ವಾರ್ ನಡೆದ್ರು ಕೂಡ ಕ್ರೂಡ್ ಆಯಿಲ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಟ್ರಂಪ್ ಇನ್ನೂ ಅಧಿಕಾರದಲ್ಲಿ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ಮೇಲೋಗುತ್ತೆ. ಯಾಕಂದ್ರೆ ನಮ್ಮ ಲೋಕಲ್ ಡೇಟಾ, ನಮ್ದು ಏನು ಲೋಕಲ್ ಗ್ರೋತ್ ಇದೆಯಲ್ಲ ಇಂಡಿಯಾದು, ಅದು ಕಂಟಿನ್ಯೂ ಆಗ್ತಾನೆ ಇದೆ. ಲೋಕಲ್ ಡೇಟಾನು ಅದೇ ಸಜೆಸ್ಟ್ ಮಾಡ್ತಾ ಇದೆ. ಮೊದಲನೇ ಡೇಟಾ ಏನಂದ್ರೆ ಜಿಡಿಪಿ ಕನ್ಸಿಸ್ಟೆನ್ಸಿ ಆಗಿ ಗ್ರೋ ಆಗ್ತಾನೆ ಇದೆ. ರೀಸೆಂಟ್ ಕ್ವಾರ್ಟರ್ ಅಲ್ಲಿ ಜಿಡಿಪಿ ಗ್ರೋತ್ ಬಂದಿರೋದು 7.6%. ಏನೇನೋ ಹೇಳ್ತಾ ಇದ್ದಾರೆ, ಗ್ಲೋಬಲ್ ಅಲ್ಲಿ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಆಯಿಲ್ ಪ್ರೈಸ್ ಜಾಸ್ತಿ
ಜಾಸ್ತಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಬಟ್ ನಮ್ಮ ಇಂಡಿಯಾದ ಗ್ರೋತ್ ಕಡಿಮೆ ಆಗೇ ಇಲ್ಲ. ಕನ್ಸಿಸ್ಟೆನ್ಸಿಯಾಗಿ ನಮ್ಮ ಇಂಡಿಯಾ GDP ಗ್ರೋ ಆಗ್ತಾ ಇದೆ. ಮತ್ತೆ ಇನ್ವೆಸ್ಟ್ಮೆಂಟ್ ಬೂಮು ಹೊಸದಾಗಿ ಬರೋ ತರ ಕಾಣ್ತಾ ಇದೆ. ಇಷ್ಟು ದಿವಸ ಗೌರ್ಮೆಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತು, ಅಂದ್ರೆ ಕ್ಯಾಪೆಕ್ಸ್ ಮಾಡ್ತಾ ಇತ್ತು. ಇವಾಗ ಪ್ರೈವೇಟ್ ಕಂಪ್ನಿಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾವೆ. ಯಾಕಂದ್ರೆ ಗೌರ್ಮೆಂಟ್ ಸಖತ್ ರಿಲೀಫ್ ಕೊಟ್ಟಿದೆ. ಕಾರ್ಪೊರೇಟ್ ಟ್ಯಾಕ್ಸ್ ನ 30% ಇರೋದನ್ನ 25% ತಾಮಂತು 2019 ಅದಾದ್ಮೇಲೆ ಇವಾಗ ರೀಸೆಂಟ್ಲಿ GST ಕಟ್ ಮಾಡಿರೋದು. ಮತ್ತೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಡಿಮ್ಯಾಂಡ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಇದರಿಂದ ಏನಾಗುತ್ತೆ, ಕಾರ್ಪೊರೇಟ್ ಕಂಪ್ನಿಗಳು ಕೆಪೆಕ್ಸ್ ಮಾಡ್ತವೆ, ಅಂದ್ರೆ ಇನ್ವೆಸ್ಟ್ ಮಾಡ್ತವೆ. ಡಿಮ್ಯಾಂಡ್ ಇದ್ರೆ ತಾನೇ ಫ್ಯಾಕ್ಟರಿ ಬಿಲ್ಡ್ ಮಾಡೋದು. ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಟು GDP ರೇಷಿಯೋ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಡಿಯಾದು ಇನ್ವೆಸ್ಟ್ಮೆಂಟ್ ಟು GDP ರೇಷಿಯೋ 37% ರೀಚ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನಾದ್ರು ₹100 ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ₹37 ಇನ್ವೆಸ್ಟ್ಮೆಂಟ್ ಇಂದಾನೆ ಆಗ್ತಾ ಇದೆ ಅಂತ. ಇದ್ರದ್ದು ಬೆನಿಫಿಟ್ ಯಾವಾಗ ಕಾಣುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಾಣುತ್ತೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಅದ್ರದ್ದು ರಿಟರ್ನ್ ಬರಲ್ಲ. ನೀವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದ್ರ ಬಾಡಿಗೆ ಬರಲ್ಲ, ಕಟ್ಟಾದ್ಮೇಲೆ ಬಾಡಿಗೆ ಬರೋದು. ಹಂಗೆ ಇನ್ವೆಸ್ಟ್ಮೆಂಟ್ ಬಿಲ್ಡ್ ಆದ್ಮೇಲೆ ಅದ್ರದ್ದು ರಿಟರ್ನ್ ಬರೋದು. ಮತ್ತೆ ಕರೆನ್ಸಿ ಕೂಡ ಡಿಪ್ರಿಷಿಯೇಟ್ ಆಗ್ತಾ ಇತ್ತು. ಇವಾಗ 95 ಅಲ್ಲೇ ಸ್ಟೇಬಲ್ ಆಗಿದೆ. ಲಾಸ್ಟ್ 1.5 ಮಂತ್ ಇಂದ 95 ನಲ್ಲೇ ಇದೆ, ಸ್ಟೆಬಲೈಸೇಷನ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಅಂದ್ರೆ ಅದು ಕ್ರೆಡಿಟ್ ಗ್ರೋತ್. ಕ್ರೆಡಿಟ್ ಗ್ರೋತ್ ಅಂದ್ರೆ ನಮ್ಮ ದೇಶದಲ್ಲಿರೋ ಬ್ಯಾಂಕುಗಳು ಯಾವ ರೀತಿ ಸಾಲ ಕೊಡ್ತಾ ಇದಾವೆ ಅಂತ, ವರ್ಷದಿಂದ ವರ್ಷಕ್ಕೆ ಎಷ್ಟು % ಸಾಲ ಕೊಡ್ತಾ ಇದಾವೆ ಅಂತ. ನಮ್ಮ ದೇಶದಲ್ಲಿ GDP ಗ್ರೋ ಆಗಬೇಕು, ನಮ್ಮ ದೇಶದಲ್ಲಿ ಕನ್ಸಂಪ್ಷನ್ ಬೂಮ್ ಆಗ್ಬೇಕಂದ್ರೆ ಕ್ರೆಡಿಟ್ ಗ್ರೋತ್ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಯಾವ್ದಾನ ಹೊಸ ಕಾರ್ ತಗೊಳ್ಬೇಕಂದ್ರೂ ಕೂಡ ಸಾಲದಿಂದನೇ ತಗೊಳೋದು. ಒಂದ್ಸಲ ನೀವು ಸಾಲ ಮಾಡಿ ಕಾರ್ ತಗೊಂತಿದ್ದೀರಾ ಅಂದ್ರೆ ಕಾರ್ ಸೇಲ್ ಜಾಸ್ತಿ ಆಗ್ತಾ ಇದೆ. ಮನೆ ಕಟ್ತಿದ್ದೀರಾ ಅಂದ್ರೆ ಸಿಮೆಂಟ್ ಕನ್ಸ್ಯೂಮ್ ಆಗುತ್ತೆ, ಸ್ಟೀಲ್ ಕನ್ಸ್ಯೂಮ್ ಆಗುತ್ತೆ, ಮತ್ತೆ ಎಷ್ಟು ಜನ ಕೆಲಸ ಸಿಗುತ್ತೆ. ಕ್ರೆಡಿಟ್ ಗ್ರೋತ್ ಆಗ್ತಿದೆ ಅಂದ್ರೆ ದೇಶದಲ್ಲಿ GDP ಫಾಸ್ಟ್ ಆಗಿ ಗ್ರೋ ಆಗ್ತಿದೆ ಅಂತ ಅರ್ಥ. ಅದಕ್ಕೆ ನಾವು ಯಾವಾಗಲೂ ಕ್ರೆಡಿಟ್ ಗ್ರೋತ್ ನ ನೋಡ್ತೀವಿ. ಲಾಸ್ಟ್ 2 year ಇಂದನೂ ಕ್ರೆಡಿಟ್ ಗ್ರೋತ್ ಅಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗ್ತಿರ್ಲಿಲ್ಲ. 11%, 12% ಅಲ್ಲೇ ಇತ್ತು. ಈ ವರ್ಷ ಅಂದ್ರೆ ಇಯರ್ ಆನ್ ಇಯರ್ ನೀವು ಕಂಪೇರ್ ಮಾಡಿದ್ರೆ ಈ ವರ್ಷ 17ರಿಂದ 18% ಕ್ರೆಡಿಟ್ ಗ್ರೋತ್ ಆಗಿದೆ. ಮತ್ತೆ ಯಾವ್ಯಾವ ಸೆಕ್ಟರ್ ಅಲ್ಲಿ ಕ್ರೆಡಿಟ್ ಗ್ರೋತ್ ಜಾಸ್ತಿ ಆಗಿದೆ ಅಂತ ಚೆಕ್ ಮಾಡಿದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಸೆಕ್ಟರ್ ಅಲ್ಲಿ 14.9% ಕ್ರೆಡಿಟ್ ಗ್ರೋತ್ ಆಗಿದೆ. ಅದೇ ಪ್ರೀವಿಯಸ್ ಇಯರ್ ಅಲ್ಲಿ ಇದು 7.5% ಇತ್ತು. ಮತ್ತೆ MSME ಮತ್ತೆ ಲಾರ್ಜ್ ಇಂಡಸ್ಟ್ರಿ ನಲ್ಲಿ ಕ್ರೆಡಿಟ್ ಗ್ರೋತ್ ಚೆಕ್ ಮಾಡಿದ್ರೆ 17.5% ಇದೆ. ಇದೇ ಪ್ರೀವಿಯಸ್ ಇಯರ್ ಅಲ್ಲಿ 5.3% ಅಷ್ಟೇ ಇತ್ತು. ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಕ್ರೆಡಿಟ್ ಗ್ರೋತ್ ಎಷ್ಟಾಗಿದೆ ಅಂತ ಚೆಕ್ ಮಾಡಿದ್ರೆ 20% ಗ್ರೋ ಆಗಿದೆ. ಇದು ಪ್ರೀವಿಯಸ್ ಇಯರ್ ಅಲ್ಲಿ 8.4% ಮಾತ್ರ ಇತ್ತು. ಮತ್ತೆ ಪರ್ಸನಲ್ ಲೋನು, ವೆಹಿಕಲ್ ಲೋನು, ಹೌಸಿಂಗ್ ಲೋನ್ ಇದರಲ್ಲಿ ಚೆಕ್ ಮಾಡಿದ್ರೆ 15.4% ಆಗಿದೆ. ಮುಂಚೆ ಇದು 11% ಇತ್ತು. ಅಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಎಲ್ಲಾ ಸೆಕ್ಟರ್ ಅಲ್ಲೂ ಕೂಡ ಕ್ರೆಡಿಟ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇನ್ನು ನಿಫ್ಟಿ ಅರ್ನಿಂಗ್ ಕಡೆ ಬಂದ್ರೆ ನಿಫ್ಟಿ ಅರ್ನಿಂಗ್ ನಿಫ್ಟಿ EPS ಬಂದ್ಬಿಟ್ಟು ಅಂದ್ರೆ ನಿಫ್ಟಿದು ಪ್ರಾಫಿಟ್ ಗ್ರೋತ್ ಬಂದ್ಬಿಟ್ಟೇನೆ ಈ ವರ್ಷ ಅಂದ್ರೆ FY27 ಅಲ್ಲಿ 13 to 16% ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿನೇ, ಈ ಆಯಿಲ್ ಪ್ರೈಸು, ಈ ವಾರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿನೇ 13 to 17% ಗ್ರೋ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ವರ್ಷ FY28ಗೆ ಇದು 15 to 18% ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ನೀವೆರಡನ್ನು ಕಂಬೈನ್ ಮಾಡಿ ಈ ವರ್ಷನೂ 15%, ಮುಂದಿನ ವರ್ಷನೂ 15% ತಗೋಣ. ಜಾಸ್ತಿ ತಗೊಳೋದೇ ಬೇಡ. ಏನು ಮಿನಿಮಮ್ ಏನು ತೋರಿಸಿದಾರೆ ಅದೇ ತಗೋಣ. ನಿಫ್ಟಿದು ಗ್ರೋತ್ ಮಿನಿಮಮ್ 30% ಇರಬೇಕು. ನಿಫ್ಟಿ ಅರ್ನಿಂಗ್ ಗ್ರೋತ್ 30% ಆಗ್ತಾ ಇದೆ, ನಿಫ್ಟಿ ಗ್ರೋತ್ ಕೂಡ 30% ಇರಬೇಕು. ಅದಲ್ದಲ್ಲೇ ಏನಾದರೂ PE ಗ್ರೋತ್ ಆದ್ರೆ ಈಗ ನಿಫ್ಟಿ ನಾರ್ಮಲಿ ಇವಾಗ 20 times ಅಲ್ಲಿ ಟ್ರೇಡ್ ಆಗ್ತಾ ಇದೆ, 20.5 ಈ ತರ ಎಲ್ಲ ತೋರಿಸುತ್ತೆ. 20 times ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ಕೊಳ್ಳಿ. ನಿಫ್ಟಿದು ಆವರೇಜ್ PE ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ದಲೆ, ಗ್ಲೋಬಲ್ ಅಲ್ಲಿ ಏನು ತಲೆನೋವು ಇಲ್ದಲೆ ನಿಫ್ಟಿ ಆವರೇಜ್ PE ಎಷ್ಟಿರುತ್ತೆ ಅಂದ್ರೆ 23ರಿಂದ 24 ಇರುತ್ತೆ. ಎವ್ರಿ 2 PEಗೆ 10% ಎಕ್ಸ್ಟ್ರಾ ಆಡ್ ಆಗುತ್ತೆ, 4 PEಗೆ 20% ಎಕ್ಸ್ಟ್ರಾ ಆಡ್ ಆಗುತ್ತೆ. ನಿಫ್ಟಿ ಏನಾದರೂ ಮೀನ್ ಟು ರಿವರ್ಷನ್ ಆದ್ರೆ ಅಂದ್ರೆ ಎಲ್ಲ ಪ್ರಾಬ್ಲಮ್ ಇದೆಲ್ಲ ಸಾಲ್ವ್ ಆಗಿ ಎಲ್ಲ ತಣ್ಣಗಾಗಿ ನಿಫ್ಟಿ ಏನಾದರೂ 24 PE ನಲ್ಲಿ ಟ್ರೇಡ್ ಆಗ್ತಾ ಇದ್ರೆ 30% ಇಲ್ಲಿಂದ ಗ್ರೋತ್ ಬರುತ್ತೆ. ಮತ್ತೆ PE ಇಂದ 20% ಬರುತ್ತೆ. ಟೋಟಲ್ 50% ಗ್ರೋ ಆಗುತ್ತೆ ನಿಫ್ಟಿ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ 30% ಅಂತೂ ಎಕ್ಸ್ಪೆಕ್ಟ್ ಮಾಡಬಹುದು, ಬಿಕಾಸ್ ಅರ್ನಿಂಗ್ ಗ್ರೋತೆ ಗ್ರೋ ಆಗ್ತಾ ಇದೆ. ಇದರಲ್ಲೂ ಯಾವ್ಯಾವ ಸೆಕ್ಟರ್ ಮೇನ್ ಅಂದ್ರೆ ಎಲ್ಲರೂ ಬೆಟ್ ಮಾಡ್ತಿರೋದು ಫೈನಾನ್ಷಿಯಲ್ಸ್ ಅಲ್ಲಿ, ಅಂದ್ರೆ ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿಗಳಲ್ಲಿ. ಇದರಲ್ಲೇ ಬಹಳ ರಿಕವರಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅರ್ನಿಂಗ್ಸ್ ಗ್ರೋತ್ ಬರ್ತಿರೋದೇ ಇದರಿಂದ. ಕ್ರೆಡಿಟ್ ಗ್ರೋತ್ ಎಲ್ಲಿಂದ ಬರುತ್ತೆ? ಬ್ಯಾಂಕ್ಸ್ ಇಂದಾನೆ ಬರುತ್ತೆ. ಮತ್ತೆ ನೀವು ಕಂಪೇರ್ ಟು ಎನಿ ಅದರ್ ಸ್ಟಾಕ್ಸ್, ಬ್ಯಾಂಕಿಂಗ್ ಸ್ಟಾಕ್ಸ್ ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಇರೋದು. ಇದರಿಂದ ರಿಕವರಿ ಬಂದ್ರೆ ಅಲ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಮಾರ್ಗನ್ ಸ್ಟ್ಯಾನ್ಲಿ ಸೆನ್ಸೆಕ್ಸ್ ಅಲ್ಲಿ ಒಂದು ಪ್ರಿಡಿಕ್ಷನ್ ಮಾಡಿದಾನೆ. ಏನಂದ್ರೆ ಏನೇ ಪ್ರಾಬ್ಲಮ್ ಬಂದ್ರು ಏನೇ ಇದಾದ್ರೂ ಕೂಡ ಮಿನಿಮಮ್ 89,000 ಸೆನ್ಸೆಕ್ಸ್ ಹೋಗುತ್ತೆ. ಇಲ್ಲಿಂದ 15% ಮಿನಿಮಮ್ ಮೇಲ್ ಹೋಗ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾನೆ. ಮತ್ತೇನಾದ್ರು ಇಲ್ಲ ಬುಲ್ ಕೇಸಲ್ಲಿ ಏನಾದ್ರು ಯೋಚನೆ ಮಾಡಕ್ ಹೋದ್ರೆ 1 ಲಕ್ಷ ಹಿಟ್ ಆಗ್ಬಹುದು 2027 ಜೂನ್ ಅಷ್ಟೊತ್ತಿಗೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾನೆ. ನೀವು ನೋಡಬಹುದು ಮೋಸ್ಟ್ ಆಫ್ ದಿ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಕೂಡ ಮಾರ್ಕೆಟ್ ರಿಕವರ್ ಆಗಬಹುದು ಅಂತಾನೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವತ್ತು ಇದನ್ನ ಯೋಚನೆ ಮಾಡಿ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ. ಅಂದ್ರೆ ನೀವೇನ್ ರಿಸ್ಕ್ ತಗೊಂತೀರೋ ಅದಕ್ಕೆ ಯಾವ ರೀತಿ ರಿವಾರ್ಡ್ ಬರ್ತಾ ಇದೆ ಅಂತ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ವರ್ಷದಿಂದ ಗೋಲ್ಡ್ ಎಲ್ಲರೂ ಗೋಲ್ಡ್ ಇಂದ ಹೋಗ್ತಾ ಇದ್ರು, ಸಿಲ್ವರ್ ಇಂದ ಹೋಗ್ತಾ ಇದ್ರು. ಅವಾಗ ನನಗೆ ಎಷ್ಟೋ ಜನ ಕಾಲ್ ಮಾಡಿ ಕೇಳೋರು ಗೋಲ್ಡ್ ಬೈ ಮಾಡ್ಬೋದಾ, ಗೋಲ್ಡ್ ಬೈ
ಬೈ ಮಾಡ್ಬೋದಾ ಅಂತ. ಯಾಕೆ ಬೈ ಮಾಡ್ತಿದ್ದೀರಾ ಅಂದರೆ ಡೈಲಿ ಮೇಲ್ ಹೋಗ್ತಾ ಇದೆಯಲ್ಲ, ಒಂದು 20% ಲಾಭ ಮಾಡ್ಕೊಂಡು ಎಕ್ಸಿಟ್ ಆಗೋಣ ಅಂತ ಎಲ್ಲರಿಗೂ ಅದು ಇತ್ತು, ಲಾಭ ಮಾಡೋಕ್ಕೆ ಇದು ಒಳ್ಳೆ ಚಾನ್ಸ್ ಅಂತ. ಬಟ್ ಆ ಟೈಮಲ್ಲಿ ನಾನು ಹೇಳ್ತಿದ್ದೆ ರಿಸ್ಕ್ ರಿವಾರ್ಡ್ ಇವಾಗ ಸರಿ ಇಲ್ಲ. ಗೋಲ್ಡ್ ಮೇಲೆ ಹೋಗ್ಬೋದು, ನನಗೂ ಗೊತ್ತಿಲ್ಲ, ಬಟ್ ರಿಸ್ಕ್ ರಿವಾರ್ಡ್ ಇವಾಗ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ನೀನೇನಾದರೂ 20% ಲಾಭ ಮಾಡೋಕ್ಕೆ ಹೋಗಿ ಗೋಲ್ಡಲ್ಲಿ ಎಂಟ್ರಿ ಆದರೆ ಅಲ್ಲಿಂದ 30-40% ಕೆಳಗೆ ಬೀಳ್ಬೋದು, ಬೇಡ 50% ಕೆಳಗೆ ಬೀಳ್ಬೋದು. ಸಿಲ್ವರಲ್ಲಂತೂ ಮಿನಿಮಮ್ 50% ಕೆಳಗೆ ಬೀಳ್ಬೋದು. ನಾನೊಂದು ರೀಲೇ ಮಾಡಿದ್ದೆ ಅದ್ರ ಬಗ್ಗೆ. ಅವತ್ತಿಂದನೇ ಸಿಲ್ವರ್ $120 $58 ಬಂದಿತ್ತು. ಯಾಕಂದ್ರೆ ಅವಾಗ ರಿಸ್ಕ್ ರಿವಾರ್ಡ್ ರೇಷಿಯೋ ಚೆನ್ನಾಗಿರಲ್ಲ. ನೀವು ತಗೊಂತಿರೋ ರಿಸ್ಕಿಗೂ ನಿಮಗೆ ಬರ್ತಿರೋ ರಿವಾರ್ಡ್ಗೂ ಚೆನ್ನಾಗಿರಲ್ಲ. ಅಂದ್ರೆ ನೀವು ತಗೊಂತಿರೋ ರಿಸ್ಕ್ 50%, ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ರಿವಾರ್ಡ್ 20%. ಅದೇ ಕೆಳಗಿರ್ಬೇಕಾದ್ರೆ, ಮಾರ್ಕೆಟ್ ಡೌನ್ ಇರ್ಬೇಕಾದ್ರೆ ನಿಮಗೆ ರಿಸ್ಕ್ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ಬಂದ್ರೆ 10% ಕೆಳಗೆ ಬರ್ಬೋದು, ಮೇಲೋದ್ರೆ 30% ಮೇಲೆ ಹೋಗ್ಬೋದು. ಈ ತರ ರಿಸ್ಕ್ ರಿವಾರ್ಡ್ ನೋಡ್ಕೊಂಡೆ ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೇನೆ ಈ ತರ ರಿಸ್ಕ್ ರಿವಾರ್ಡ್ನು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾವು ಕೂಡ ಈ ಚಾನಲ್ ಅಲ್ಲಿ ಮಾರ್ಕೆಟ್ ಅಪ್ಡೇಟ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ನೀವೇನಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಮ್ಗೆ ಏನಾದ್ರು ಚೆನ್ನಾಗಿ ಅನ್ಸಿರೋ ಕಂಪ್ನಿ ಬಗ್ಗೆ ಅಥವಾ ನೀವ್ಯಾದ್ರೂ ಕೇಳಿರೋ ಕಂಪ್ನಿ ಬಗ್ಗೆನೂ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡ್ತಿರ್ತೀವಿ, ಬಿಸ್ನೆಸ್ ಮಾಡಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವೇನಾದ್ರು ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.